ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಈಗ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಆ್ಯಂಡ್ ಯಾರೆಲ್ಲ ನ್ಯೂ ಯೂಟ್ಯೂಬ್ ಓಪನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಫಸ್ಟು ಇದು 2 ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ನೀವು ಓಪನ್ ಮಾಡಿ, ಓಕೆನಾ. ಸೊ ಈ 2 ಸೆಟ್ಟಿಂಗ್ ಇಲ್ಲ ಅಂದರೆ ನಿಮ್ಮದು ಚಾನಲ್ ಏನಿದೆ ಅದು ಮಾನಿಟೈಸೇಷನ್ ಆಗಲ್ಲ ಆ್ಯಂಡ್ ರಿಸ್ಕಲ್ಲೂ ಇರುತ್ತೆ, ಓಕೆನಾ. ಸೊ ಆನ್ ಆಗದಲ್ಲೇ ಮಾನಿಟೈಸೇಷನ್ಗೆ ನಿಮಗೆ ಅಲೋ ಮಾಡಲ್ಲ. ಅದು ಆನ್ ಆದಮೇಲೆ ನಿಮ್ಮದು ಏನು ಮಾನಿಟೈಸೇಷನ್ ಇದೆ ಅದು ಆನ್ ಆಗೋದು. ಸೊ ಫಸ್ಟೇ ನೀವೇನಾದರೂ ಆನ್ ಮಾಡಿಟ್ಟಿಲ್ಲ ಅಂದರೆ ಚಾನಲ್ ಸ್ಟಾರ್ಟ್ ಆಗಿದ್ದು, ಸೊ ನಿಮ್ಮದು ಏನು ಚಾನಲ್ ಇದೆ ಅದು ಹ್ಯಾಕ್ ಆಗೋ 100% ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ, ಓಕೆನಾ. ಸೊ ಏನು ಸೆಟ್ಟಿಂಗ್ ಆನ್ ಮಾಡಬೇಕು ನಾನು ಹೇಳ್ಕೊಡ್ತೀನಿ. ಸೊ 2 ಸೆಟ್ಟಿಂಗು ತುಂಬ ಇಂಪಾರ್ಟೆಂಟು. ಸೊ ಇನ್ನೂ ಕೆಲವೊಬ್ರು ಯೂಟ್ಯೂಬರ್ಸ್ ಹೇಳ್ತಾ ಇರ್ತಾರಲ್ಲ, ನಮ್ಮ ನೇಮ್ ಸರ್ಚಲ್ಲಿ ಬರ್ತಾ ಇಲ್ಲ, ಏನು ನೇಮ್ ಹಾಕಿದ್ರೂ ಸರ್ಚಲ್ಲಿ ಬರ್ತಾನೆ ಇಲ್ಲ ಅಂತ ಹೇಳ್ತೀರಲ್ಲ. ಸೊ ನೀವು ಈ ಸೆಟ್ಟಿಂಗ್, ನಾನು ಹೇಳೋ ಸೆಟ್ಟಿಂಗ್ನ ನೀವೇನಾದರೂ ಕರೆಕ್ಟಾಗಿ ಆನ್ ಮಾಡಿದರೆ ನಿಮ್ಮ ನೇಮ್ ಏನಿದೆ ಅದೂ ಸರ್ಚಲ್ಲಿ ಬರುತ್ತೆ ಆ್ಯಂಡ್ ಇನ್ನೊಂದು ನಿಮ್ಮ ಚಾನಲ್ ಏನಿರುತ್ತೆ ಅದು ಸೇಫ್ ಆಗಿರುತ್ತೆ, ರಿಸ್ಕಲ್ಲಿ ಇರಲ್ಲ, ಓಕೆನಾ. ಸೊ ಅದು ಏನು 2 ಸೆಟ್ಟಿಂಗ್ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ನಿಮ್ದು ಯಾವ ಅಕೌಂಟ್ ಇದೆ ಅದೇ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಸ್ವಿಚ್ ಮಾಡಿಕೊಂಡು, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಯು ಅಂತ ಇದೆಯಲ್ಲ, ಸೊ ನಿಮ್ಮ ಪ್ರೊಫೈಲ್ ಏನಿದೆ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಾದ್ಮೇಲೆ ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಸ್ವಿಚ್ ಅಕೌಂಟ್ ಆ್ಯಂಡ್ ಗೂಗಲ್ ಅಕೌಂಟ್ ಮತ್ತು ಟರ್ನ್ ಆನ್ ಇಂಕಿಟೋ ಮೋಡ್, ಅದು ಬಿಟ್ಬಿಡಿ, ಅದು ಯಾವುದೂ ಅಲ್ಲ. ಸೊ ಇಲ್ಲಿ ನಿಮಗೆ ಗೂಗಲ್ ಅಕೌಂಟ್ ಮಧ್ಯದಲ್ಲಿ ಇದೆಯಲ್ಲ, ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಸೊ ನೋಡಿ, ಇಲ್ಲಿ ಹೋಮು, ಪರ್ಸ್ನಲ್ ಇನ್ಫಾರ್ಮ್ ಆ್ಯಂಡ್ ಡಾಟಾ ಪ್ರೈವಸಿ, ಸೆಕ್ಯೂರಿಟಿ ಇದೆಯಲ್ಲ, ಸೊ ಸೆಕ್ಯೂರಿಟಿ ಮೇಲೆ ನಮ್ಗೆ ಏನು ಮಾಡಬೇಕು, ಕ್ಲಿಕ್ನ ಮಾಡಬೇಕು, ಓಕೆನಾ. ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ 2 ಸ್ಟೆಪ್ ವೆರಿಫಿಕೇಷನ್ ಏನಿದೆ ಆಫ್ ಇದೆ ನಮ್ಮದು, ಸೊ ಆನ್ ಇಲ್ಲ. ಸೊ 2 ಸ್ಟೆಪ್ ವೆರಿಫಿಕೇಷನ್ ನೀವು ಆಫ್ ಇಟ್ಟರೆ ಏನಾಗುತ್ತೆ, ನಿಮ್ಮದು ಚಾನಲ್ ರಿಸ್ಕಲ್ಲಿರುತ್ತೆ, ಹ್ಯಾಕ್ ಆಗುತ್ತೆ, 100% ಹ್ಯಾಕ್ ಆಗುತ್ತೆ. ಅದಕ್ಕೆ ಯೂಟ್ಯೂಬ್ ಕಡೆಯಿಂದನೇ ನಿಮ್ಗೆ ಏನು ಹೇಳಿದ್ದಾರೆ, ಸೊ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಇದ್ದರೆ ಮಾತ್ರ ಮಾನಿಟೈಸೇಷನ್ ಆಗೋದು, ಇಲ್ಲ ಅಂದರೆ ಆಗಲ್ಲ. ಸೊ ಈ ಕ್ರೈಟೇರಿಯಾನು ಏನಿರುತ್ತೆ ನೀವು ಕಂಪ್ಲೀಟ್ನ ಮಾಡಬೇಕು. ಸಿಂಪಲ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ 2 ಸ್ಟೆಪ್ ಆನ್ ಮೇಲೆ. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಏನು ಲಾಕ್ ಇರುತ್ತೆ, ಸ್ಕ್ರೀನ್ ಲಾಕ್ ಆಗಲಿ ಇಲ್ಲ ಫಿಂಗರ್ ಪ್ರಿಂಟು, ಸೊ ಅದನ್ನು ಕೊಡಿ ನಿಮ್ಮ ಲಾಕ್, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಏನು ಮಾಡಬೇಕು, ನಾವು ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಬೇಕು, ಓಕೆನಾ. 2 ಸ್ಟೆಪ್ ವೆರಿಫಿಕೇಷನಲ್ಲಿ ಸೊ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಫೋನ್ ನಂಬರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಲಾಸ್ಟ್ನೇ ಆಪ್ಷನಲ್ಲಿ ಫೋನ್ ನಂಬರ್, ಓಕೆನಾ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಸೊ ಸಿಂಪಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ, ಓಕೆನಾ, ಫೋನ್ ನಂಬರ್ ಮೇಲೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು, ಸೊ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಮ್ಮದು ಕಂಟ್ರಿ ಯಾವುದು ನಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮ ಕಂಟ್ರಿ ಬಂದುಬಿಟ್ಟು ಇಂಡಿಯಾ. ಸೊ ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಸೊ ಇದು ತುಂಬ ಇಂಪಾರ್ಟೆಂಟು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋದು. ಇದು ಆನ್ ಮಾಡಿಲ್ಲ ಅಂದರೆ ನಿಮ್ಮದು ಮಾನಿಟೈಸೇಷನ್ ಆ್ಯಕ್ಸೆಪ್ಟ್ ಮಾಡಲ್ಲ, ಓಕೆನಾ. ಆಮೇಲೆ ಕಂಪ್ಲೀಟ್ ಆದ್ರೂ ನಿಮ್ಮದು ಏನಿರುತ್ತೆ ಅದು ಕ್ರೈಟೇರಿಯಾ ಮಾನಿಟೈಸೇಷನ್ಸು, ಓಕೆನಾ. ಸೊ ನಾನು ನಂಬರ್ ಹಾಕಿದ್ದೀನಿ. ನಂಬರ್ ಹಾಕಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಮೆಸೇಜ್ ಬರುತ್ತೆ, ಒಂದು ನೀವು ಏನು ನಂಬರ್ ಹಾಕಿರ್ತೀರ ಆ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ಕೋಡ್ ಬರುತ್ತೆ. ಆ ಕೋಡ್ನ ನೀವೇನು ಮಾಡಬೇಕು, ಇಲ್ಲಿ ಹಾಕಬೇಕು. ಹಾಕಾದ್ಮೇಲೆ ಸೊ ಇಲ್ಲಿ ನೋಡಿ, ಇಲ್ಲಿ ಹಾಕಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಸೊ ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ನೀವು ನೋಡ್ಬೋದು ನಿಮ್ಮ ನಂಬರ್ ಏನಾಗಿದೆ ಆ್ಯಡ್ ಆಗಿದೆ. ಸೊ ಗ್ರೀನ್ ಮಾರ್ಕಲ್ಲಿ ಟಿಕ್ ಮಾರ್ಕ್ ಕಾಣಿಸ್ತಿದೆ, ನಿಮ್ಮದು ಫೋನ್ ನಂಬರ್ ಏನಿದೆ ಆ್ಯಡ್ ಆಗಿದೆ, ಓಕೆನಾ. ಸೊ ಏನು ಮಾಡೋಣ, ನಾವಿಲ್ಲಿಂದ ಬ್ಯಾಕ್ ಬರೋಣ, ಓಕೆನಾ. ಸೊ ಇಲ್ಲಿಂದ ಬ್ಯಾಕ್ ಬಂದು ನಾನು ನಿಮಗೆ ಆನ್ ಆಗಿದೆ ಅಲ್ವಾ ಅಂತ ತೋರಿಸ್ತೀನಿ. 2 ಸ್ಟೆಪ್ ವೆರಿಫಿಕೇಷನ್ ಯಾವ ಥರ ಆನ್ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ನಮ್ಮದು ಇಲ್ಲಿ ಟರ್ನ್ ಆನ್ ಆಗಿದೆ, ಓಕೆನಾ. ಸೊ ಇಲ್ಲಿ ಸಿಂಪಲಿ ಬ್ಯಾಕ್ ಬಂದು ಒಂದು ಸಲ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ, ಓಕೆನಾ. ಸೊ ಇಲ್ಲಿ ರಿಫ್ರೆಶ್ ಮಾಡಿ ನೋಡಿ ಯಾವ ಥರ 2 ಸ್ಟೆಪ್ ವೆರಿಫಿಕೇಷನ್ ಏನಿದೆ ನಮ್ಮದು ಆನ್ ಆಗಿದೆ, ಓಕೆನಾ. ಸೊ ನೀವು ಇಲ್ಲೇ ನೋಡ್ಬೋದು ಆನ್ ಆಗಿದೆ ಅಂತ. ಯಾವ ಟೈಮಲ್ಲಿ ನಾವು ಆನ್ ಮಾಡಿದ್ವಿ ಅದೆಲ್ಲ ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ. ಸೊ ಇದನ್ನು ಆನ್ ಮಾಡ್ಕೊಳ್ಳೋದು ಫಸ್ಟ್ನೇ ಸೆಟ್ಟಿಂಗ್, ಓಕೆನಾ. ಇನ್ನೊಂದನೇ ಸೆಟ್ಟಿಂಗ್ ಏನಂದರೆ, ಸೊ ಸಿಂಪಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮದು ಕ್ರೋಮ್ ಬ್ರೌಸರ್ ಏನಿರುತ್ತೆ ಅದು ಓಪನ್ ಮಾಡ್ಕೊಳ್ಳಿ. ಅದು ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ studio.youtube.com ಏನಿದೆ ಅದನ್ನು ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ನಿಮ್ಮದು ಸ್ಟುಡಿಯೋ ಏನಿದೆ ಸ್ಟುಡಿಯೋದಲ್ಲೂ ಓಪನ್ ಮಾಡ್ಕೋಬೇಕು. ಡೆಸ್ಕ್ಟಾಪ್ ಸೈಟಲ್ಲಿ ನಿಮ್ಮದು ಏನು ಯೂಟ್ಯೂಬ್ ಸ್ಟುಡಿಯೋ ಇದೆ ಅದನ್ನು ಓಪನ್ ಮಾಡ್ಕೋಬೇಕು ಡೆಸ್ಕ್ಟಾಪ್ ಸೈಟಲ್ಲಿ, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ನಿಮ್ಗೊಂದು ಕಾಣಿಸ್ತಿದೆಯಲ್ಲ ಈ ಕಡೆ ಸೈಡಲ್ಲಿ, ಓಕೆನಾ. ಸೊ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ನಾನು ಒಂದು ಸಲ ಝೂಮ್ನ ಮಾಡಿಬಿಡ್ತೀನಿ, ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ. ಸೊ ಇಲ್ಲಿ ಲಾಸ್ಟಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆ. ಸಿಂಪಲಿ ನಾವೇನು ಮಾಡಬೇಕು, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ನಾವು ಟ್ಯಾಪ್ನ ಮಾಡಬೇಕು. ಸೊ ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಆಪ್ಷನ್ ಚಾನಲ್ ಅಂತ. ಸೊ ಚಾನಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಫಸ್ಟಲ್ಲೇ ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕೀವರ್ಡ್ಸು,
ಸೊ ಫಸ್ಟು ನಮ್ಮದು ಕಂಟ್ರಿ ಒಂದು ಸೆಲೆಕ್ಟ್ ಮಾಡೋದು, ಅದ್ರ ಕೆಳಗಡೆ ಕೀವರ್ಡ್ಸ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು ನೀವು ಕೀವರ್ಡ್ಸ್ನ ಹಾಕಬೇಕು. ನಿಮ್ಮ ಚಾನಲ್ ರಿಲೇಟೆಡು, ನಿಮ್ಮ ಹೆಸರು ರಿಲೇಟೆಡು, ನೀವು ಹೆಸರು ಬೇರೆ ಬೇರೆ ಟೈಪಲ್ಲಿ ಬರೀರಿ. ಬೇರೆ ಬೇರೆ ಅಂದರೆ ಬೇರೆ ಬೇರೆ ಹೆಸರು ಬರೆಯೋದಲ್ಲ, ನಿಮ್ಮ ಹೆಸರನ್ನೇ ಬೇರೆ ಬೇರೆ ಥರ ಬರೆಯೋಕ್ಕೆ ಟ್ರೈ ಮಾಡಿ. ಲೈಕ್ ಉಲ್ಟಾ ಪಲ್ಟಾ ಆ ಥರ ನೀವು ಬರೀರಿ. ಆ್ಯಂಡ್ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದನ್ನು ಕೂಡ ನೀವೇನು ಮಾಡಬೇಕು, ಇಲ್ಲಿ ಕೀವರ್ಡ್ಸಲ್ಲಿ ಹಾಕಬೇಕು. ಸೊ ಇದು ಹಾಕಿದರೆ ನಿಮ್ಮ ನೇಮ್ ಏನಾಗುತ್ತೆ, ಸರ್ಚಲ್ಲಿ ಬರುತ್ತೆ, ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.